ರೇಣುಕಸ್ವಾಮಿ ಕೊಲೆಯಂತೆ ಅದೇ ರೀತಿಯಾಗಿ ಹೋಲಿಕೆಯಾಗುವಂಥ ಒಂದು ಕತೆ, ಅದುವೇ ಬಾಸ್ ಸಿನಿಮಾ. ಒಂದಿಷ್ಟು ತೊಡಕುಗಳಿತ್ತು, ಆದರೆ ಈಗ ಬಿಡುಗಡೆಗೆ ತಡೆ ಕೋರಿ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಸಲ್ಲಿಸಿದಂಥ ಅರ್ಜಿಯನ್ನ ಹೈಕೋರ್ಟ್ ವಜಾ ಮಾಡಿದೆ. ಅಲ್ಲದೆ ಸಿನಿಮಾ ಬಿಡುಗಡೆ ಮಾಡುವಂತೆ ಸೂಚನೆ ಕೊಟ್ಟಿದೆ. ಬಾಸ್ ಸಿನಿಮಾದಲ್ಲಿ ಹಸ್ತಕ್ಷೇಪ ಮಾಡಲು ಯಾವುದೇ ಕಾರಣ ಇಲ್ಲ ಅನ್ನೋದಾಗಿ ಹೈಕೋರ್ಟ್ ಅಭಿಪ್ರಾಯವನ್ನ ಪಟ್ಟಿದ್ದು, ದರ್ಶನ್ ಕೇಸ್ ಅಥವಾ ಅವರ ಕುಟುಂಬಕ್ಕೆ ಸಂಬಂಧಿಸಿದ ಸಿನಿಮಾ ಅಲ್ಲ ಅನ್ನೋದಾಗಿ ಡಿಸ್ಕ್ಲೈಮರ್ ಅನ್ನ ಹಾಕುವುದಕ್ಕೆ ಚಿತ್ರತಂಡಕ್ಕೆ ಸೂಚನೆ ಕೊಟ್ಟಿದೆ. ಚಿತ್ರತಂಡ ಯಾವಾಗ ಕೋರ್ಟಿನಿಂದ ಇಂಥದ್ದು ಆದೇಶ ಬಂತು, ನಾವು ಇವತ್ತೇ ರಿಲೀಸ್ ಮಾಡಿಬಿಡ್ತೀವಿ ಅನ್ನುವಂಥ ಒಂದು ಜೋಶ್ನಲ್ಲಿದ್ದಾರೆ. ಜೊತೆಯಲ್ಲಿ ದರ್ಶನ್ ಅವ್ರು ಬೇಗ ಆಚೆ ಬರಲಿ ಅಂತ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೂಡ ಚಿತ್ರತಂಡ ಹೇಳ್ತಾ ಇದೆ. ಅಂದರೆ ಇದು ಮನರಂಜನಾ ಮಾಧ್ಯಮ, ಇಲ್ಲಿ ಯಾರನ್ನು ಬೇಕಾದರೂ ಹೆಂಗೆ ಬೇಕಾದರೂ ತೋರಿಸ್ಬೋದು, ಅವ್ರ ಹೆಸರು ಇಡದೇ ಇದ್ರೆ ಮುಗಿ ಅಷ್ಟೇ. ಅಲ್ಲಿ ಅವರು ಒಂದು ಡಿಸ್ಕ್ಲೈಮರ್ ಹಾಕ್ಬಿಡ್ತಾರೆ, ಇದು ಯಾವ ವ್ಯಕ್ತಿಗೂ ವಿಷಯಕ್ಕೂ ಸಂಬಂಧಿಸಿದ್ದಲ್ಲ ಅನ್ನುವಂಥ ಕಾಲ್ಪನಿಕ ಅಂತ ಹಾಕ್ಬಿಟ್ರೆ ಮುಗದೇ ಹೋಯ್ತು. ಅದನ್ನೇ ಕೋರ್ಟ್ ಹೇಳಿರುವಂಥದ್ದು. ಕೋರ್ಟ್ ಹೇಳಿರುವಂಥದ್ದು ಅಷ್ಟೇ ಹೇಳಿದೆ, ನೀವು ಒಂದು ಡಿಸ್ಕ್ಲೈಮರ್ ಹಾಕೊಂಡ್ಬಿಡ್ರಪ್ಪ ಅಂತ ಹೇಳಿ. ಆದರೆ ಯಾವುದೇ ಒಬ್ಬ ಪ್ರಜೆ ಎಲ್ಲೇ ನಿಂತ್ಕೊಂಡು ನೋಡಿದ್ರು ಇದು ಯಾರಿಗೂ ಹೋಲ್ತಾ ಇದೆಯಲ್ಲ ಅನ್ನುವಂಥದ್ದು ಸತ್ಯವಾಗಿ ಕಾಣಿಸುತ್ತೆ. ನೀವು ಬಾಸ್ ಅಂತ ಇಟ್ಟಾಗ್ಲೇ ಅಲ್ಲಿ ಎಲ್ಲವೂ ತಿಳ್ಕೊಳ್ಳುವಂಥದ್ದೇ. ಕೆಲವು ಆ ಪಟ್ಟಣಗೆರೆ ಶೆಡ್ ಅಂತೆ, ಇನ್ನೊಂದಂತೆ ಮತ್ತೊಂದಂತೆ, ಆ ಟೀಸರಲ್ಲಿ ಏನು ತುಣುಕು ಬಿಟ್ಟಿದ್ರು ಅದರಲ್ಲೇ ಒಂದಷ್ಟು ಮಾಹಿತಿಗಳು ಇಲ್ಲ ಈ ಸಂಬಂಧಪಟ್ಟಂಗೇನೆ ಅಂತ. ವಿಶೇಷ ಏನಂತಂದ್ರೆ ಯಾವುದೋ ಈ ಸೌಜನ್ಯ ಪ್ರಕರಣ ಆದಾಗ್ಲೂ ಕೂಡ ಹಿಂಗೆ ಆಗುತ್ತೆ. ಯಾವ್ಯಾವುದೋ ಅತಿರೇಕಕ್ಕೆ ಹೋಗಿರುವಂಥ ಪ್ರಕರಣಗಳಿದ್ದಾವೆ, ಸದ್ದು ಮಾಡಿರುವ ಪ್ರಕರಣಗಳಿದ್ದಾವೆ, ಅಂಥ ಸಮಯದಲ್ಲಿ ಟೈಟ್ಲ್ಗಳು ರಿಜಿಸ್ಟ್ರೇಷನ್ ಆಗುತ್ತೆ ಇಲ್ಲಿ ವಾಣಿಜ್ಯ ಮಂಡಳಿಯಲ್ಲಿ, ಫಿಲ್ಮ್ ಚೇಂಬರ್ ಅಲ್ಲಿ. ಆದ್ರೆ ಸಿನಿಮಾ ತಯಾರಾಗೋದಿಲ್ಲ. ಇದು ಒಂದು ವಿಶೇಷ ತಂಡ ಏನ್ ಮಾಡಿದೆ, ಟೈಟ್ಲು ರಿಜಿಸ್ಟರ್ ಮಾಡಿದೆ, ಸಿನಿಮಾನು ರೆಡಿ ಮಾಡ್ಕೊಂಡ್ಬಿಟ್ಟು. ಇಂಥ ದೊಡ್ಡ ಪ್ರಕರಣದಲ್ಲಿ ಸ್ವಲ್ಪ ಖ್ಯಾತಿಗೋಸ್ಕರ ಆ ಸಮಯಕ್ಕೆ ಬಂದ್ಬಿಡೋಣ ಅನ್ನುವಂಥ ನಿಟ್ಟಲ್ಲಿ ರಿಸ್ಕ್ ಎತ್ಕೊಂಡು ದುಡ್ಡು ಹಾಕಿ ಸಿನಿಮಾ ಮಾಡಿದವ್ರ ಸಂಖ್ಯೆ ಕಮ್ಮಿ. ಟೈಟ್ಲ್ ರಿಜಿಸ್ಟ್ರೇಷನ್ ವರೆಗೂ ಮಾತ್ರ ಇತ್ತು ಅವರು ಸಾಹಸ. ಅಂದ್ರೆ ಏನಾಗ್ತಾ ಇತ್ತು, ಈ ಹೆಸರಲ್ಲಿ ಸಿನಿಮಾ ಅಂತೆ, ಇಂಥ ತಂಡ ಸಿನಿಮಾ ಮಾಡತ್ತಂತೆ, ಅಷ್ಟೇ ಸಾಕಿತ್ತು ಅವ್ರಿಗೆ ಖ್ಯಾತಿ. ಆ ಪ್ರಚಾರದಲ್ಲಿ ಸೀಮಿತ ಮಾಡ್ಕೊಂಡು ಹಂಗೇ ಬದುಕಿಸೋದಿರೋ. ನೀವು ಎಲ್ಲ ವಾಣಿಜ್ಯ ಮಂಡಳಿಗೆ ಹೋಗಿ ಈ ಲಿಸ್ಟ್ಗಳು ತೆಗೆದುಬಿಟ್ರೆ ಅವೆಲ್ಲ ಟೈಟ್ಲ್ಗಳು ಸಿಗ್ತವೆ. ಆದ್ರೆ ಬಾಸ್ ಅಂತ ಹೆಸರು ಇಟ್ಕೊಂಡು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸುದ್ದಿ ಮಾಡೋದಕ್ಕೆ ಹೋಗಿ ಸಿನಿಮಾ ಮಾಡಿಕೊಂಡು ಇವತ್ತು ತೆರೆಗೆ ಬರ್ತೀವಿ ಅಂತ ಕೋರ್ಟ್ ಮೆಟ್ಲೇರಿ ಅಲ್ಲೂ ಕೂಡ ಅಂದ್ರೆ ಇವು ಯಾರೋ ಹೋಗಿದ್ದು ಅಲ್ಲೂ ಕೂಡ ಗೆಲುವಾದಂಗೆ ಈ ತಂಡಕ್ಕೆ ಸಿನಿಮಾ ತೆರೆಗೆ ಬರೋದಕ್ಕೆ ಸಿದ್ಧವಾಗಿದೆ. ಅಲ್ಲಿ ಏನೇನು ಅನಾಹುತಗಳಾಗತ್ತೆ ನೋಡ್ಬೇಕು. ಅವ್ರ ಅಭಿಮಾನಿಗಳು ಚಿತ್ರಮಂದಿರ, ಯಾಕಂದ್ರೆ ನಿಜಕ್ಕೂ ಚಿತ್ರಮಂದಿರದಲ್ಲಿ ಒಂದಷ್ಟು ಬೇರೆ ಬೇರೆ ರೀತಿಯ ಘಟನಾವಳಿಗೆ ಸಾಕ್ಷಿ ಆಗ್ಬೋದು. ಯಾಕಂದ್ರೆ ನಾವು ಎಲ್ಲೋ ಒಂದು ಕಡೆ ಅಭಿಮಾನಿಗಳ ಮತ್ತೆ ಬೇರೆಯವರ ನಡುವೆ ತಿಕ್ಕಾಟಗಳನ್ನ ಚಿತ್ರಮಂದಿರದಲ್ಲಿ ನೋಡಿದೀವಿ. ಇವತ್ತು ಅವರದ್ದೇ ಚಿತ್ರ ತೆರೆಗೆ ಬರುತ್ತೆ ಅಂತಂದ್ರೆ ಇದನ್ನ ಮರುಪರಿಶೀಲಿಸಬೇಕು. ಇದು ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗ್ತಾ ಇದೆಯಾ ಅಥವಾ ಬರಿಯ OTT ಸೀಮಿತ ಆಗ್ತಾ ಇದೆಯಾ ಅಂತ. ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗೋದಿದ್ರೆ ಸೀಮಿತ ಮಾಡ್ಕೊಳ್ಳೋದು ಒಳ್ಳೇದು, ಇಲ್ಲದೇ ಇದ್ರೆ ಒಂದು ನಷ್ಟಕ್ಕೆ ದಾರಿ ಮಾಡ್ಕೊಳ್ಬಹುದು. OTT ಇದೆ, ಇವತ್ತು ಬೇರೆ ಬೇರೆ ಮಾರ್ಗಗಳಿದಾವೆ ನಿಮಗೆ ತೆರೆಗೆ ತರಿಸೋದಕ್ಕೆ, ಅಂದ್ರೆ ಬಿಡುಗಡೆ ಮಾಡೋದಕ್ಕೆ. ಆ ಹಾದಿ ಹಿಡಿಯೋದು ಒಳ್ಳೇದು ಮೊದಲಿಗೆ, ಅದಾದ ನಂತರದಲ್ಲಿ ಇವರು ಬೇರೆ ಪ್ರಯತ್ನ ಹಾಕೋದು ಒಳ್ಳೇದು. ಚಿತ್ರತಂಡಕ್ಕೆ ಮತ್ತೆ ಚಿತ್ರಕ್ಕೆ ಹಣ ಹಾಕಿದ ನಿರ್ಮಾಪಕನಿಗೆ ಒಳಿತು. ಹೌದು. ಸೊ ಹಾಗಾಗಿ ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳಂತ ತೆಗೆದುಕೊಳ್ಳೇಬೇಕಾಗತ್ತೆ ಈ ಚಿತ್ರದ ಮಟ್ಟಿಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.